ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಇದರ ವತಿಯಿಂದ ಡೆಂಗ್ಯೂ ಜ್ವರ ನಿಯಂತ್ರಣದ ಕುರಿತು ಜನಜಾಗೃತಿ ಜಾಥಾವು ಪುತ್ತೂರು ನಗರದಲ್ಲಿ ನಡೆಯಿತು. ಜಾಥಾಕ್ಕೆ ಚಾಲನೆ ನೀಡಿದ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರ್ ಮಾತನಾಡಿ, ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ವ್ಯಾಪಕವಾಗಿ ಹರಡಿ ಜನತೆ ಬಲಿಯಾಗುತ್ತಿದ್ದರೂ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೇ ಇರುವುದರಿಂದ ಜನ ಬಲಿಯಾಗುತ್ತಿದ್ದಾರೆ. ಹೀಗಾಗಿ ಯಾವುದೇ ಜೀವಹಾನಿಯಾಗದಂತೆ ಜ್ವರ ಹರಡುವಿಕೆಯ ಕುರಿತು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಜನರಲ್ಲಿ ಬಿಜೆಪಿಯಿಂದ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಬಿಜೆಪಿಯಿಂದ ಕೋವಿಡ್ ಸಮಯದಲ್ಲಿ ಸಮರ್ಥವಾಗಿ ಎದುರಿಸಿದ ರೀತಿಯಲ್ಲಿ ಮತ್ತೆ ಡೆಂಗ್ಯೂ ಜ್ವರವನ್ನು ಎದುರಿಸಲಾಗುವುದು. ಪ್ರತಿಯೊಬ್ಬರೂ ಆರೋಗ್ಯವಂತರಾಗಬೇಕು. ಇದಕ್ಕಾಗಿ ಎಲ್ಲ ವಾರ್ಡ್ಗಳಲ್ಲೂ ಕರಪತ್ರ ಹಂಚಿ ಜನರಲ್ಲಿ ಜಾಗೃತಿ ಮೂಡಿಸಿ 100ಕ್ಕೆ 100 ನಿಯಂತ್ರಣ ತರಲು ಪ್ರಯತ್ನಿಸಲಾಗುವುದು. ನಗರಸಭೆಯ ಜೊತೆಗೂಡಿ ಜಾಗೃತಿ ಮೂಡಿಸಲಾಗುವುದು. ಇದಕ್ಕೆ ಸಾರ್ವಜನಿಕರು ಸಹಕರಿಸುವ ಮೂಲಕ ಡೆಂಗ್ಯೂ ಮುಕ್ತ ನಗರ ನಿರ್ಮಾಣವಾಗಬೇಕು ಎಂದರು. ನಿರಂತರವಾಗಿ ಹರಡುತ್ತಿರುವ ಡೆಂಗಿ ಜ್ವರದ ಬಗ್ಗೆ ಇದು ಬರುತ್ತಿದೆ. ಭಾರತೀಯ ಜನತಾ ಪಾರ್ಟಿ ಪುತ್ತೂರು ನಗರ ವತಿಯಿಂದ ಜನಜಾಗೃತಿ ಜಾಥಾ ಸಾರ್ವಜನಿಕ ಆರೋಗ್ಯಕ್ಕೆ ಸವಾಲಾಗಿ ಪರಿಣಮಿಸುತ್ತಿರುವ ಡೆಂಗಿ ಜ್ವರದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ನಗರದ ವತಿಯಿಂದ ಜನಜಾಗೃತಿ ಜಾಥಾ ಸೋಂಕು ಹೊಂದಿದ ಡೆಂಗು ನಿಯಂತ್ರಣ ಆಗಬೇಕು ಅಂತೇಳಿ ನಗರಸಭೆಯ ಸದಸ್ಯರ ಸಮ್ಮುಖದಲ್ಲಿ ಇವತ್ತು ನಡೆಯುತ್ತಿರುವಂತಹ ಈ ಒಂದು ಡೆಂಗು ಜಾಗೃತಿ ಜಾಥಾದಲ್ಲಿ ಉಪಸ್ಥಿತಿರುವಂತಹ ನಗರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಜೀವನ್ಧರ್ ಜೈನವರೇ, ಇಡೀ ರಾಜ್ಯದಲ್ಲಿ ಇವತ್ತು ಡೆಂಗು ಒಂದು ರೀತಿಯಲ್ಲಿ ಕೋವಿಡ್ ತರ ವ್ಯಾಪಕವಾಗಿ ಇಡೀ ಜನರ ಜೀವವನ್ನು ಇವತ್ತು ತೆಗೆಯುವ ಜೊತೆಯಲ್ಲಿ ವ್ಯಾಪಕವಾಗಿ ಪ್ರತಿಯೊಬ್ಬ ನಾಗರಿಕ ಕೂಡ ಭಯದ ಒಂದು ವಾತಾವರಣದಲ್ಲಿ ಬದುಕುವಂತ ಒಂದು ಕೆಲಸ ಆಗಿದೆ. ಪುತ್ತೂರಿನ ಎಲ್ಲ ಆಸ್ಪತ್ರೆಗಳು ಇವತ್ತು ಡೆಂಗು ರೋಗದಿಂದ ಭರ್ತಿಯಾಗುವಂತ ಕೆಲಸ ಆಗಿದೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತು ಆ ಒಂದು ಸೊಳ್ಳೆ ಕಡಿತದಿಂದ ಇವತ್ತು ಆ ಮಾರಕವಾದಂತ ಡೆಂಗು ಜ್ವರದಿಂದ ಇವತ್ತು ಬಳಲುವಂತ ಕೆಲಸ ಆಗಿದೆ. ಒಂದನೇದಾಗಿ ಇವತ್ತು ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು. ಯಾವಾಗ ಈ ದೇಶದಲ್ಲಿ ಕೋವಿಡ್ ಬಂತ ಆಗ ಆ ಕೋವಿಡ್ ಅನ್ನು ಸಮರ್ಥವಾಗಿ ಎದುರಿಸುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ಆಗಿದೆ. ಕೋವಿಡ್ ಕೇರ್ ಸೆಂಟರ್ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡಿ ಅವತ್ತು ಕೋವಿಡ್ ಮುಕ್ತವಾದಂಥ ಒಂದು ಪುತ್ತೂರನ್ನು ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿತ್ತು. ಇವತ್ತು ಮತ್ತೊಮ್ಮೆ ಅದೇ ರೀತಿಯಲ್ಲಿ ಡೆಂಗು ಬಂದಾಗ ಇವತ್ತು ಸರ್ಕಾರ ನಿರ್ಲಕ್ಷ್ಯ ವಹಿಸುವಂತ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಬಹುಶಃ ಇದಕ್ಕೆ ಯಾವುದೇ ಗಮನ ಕೊಡದಂತಹ ಸಂದರ್ಭದಲ್ಲಿ ಇವತ್ತು ನಗರಸಭೆಯಲ್ಲಿ ಆಡಳಿತಾಧಿಕಾರಿಗಳು ಈ ಡೆಂಗ್ಯೂನ ಬಗ್ಗೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳದೆ ಒಂದು ರೀತಿಯಲ್ಲಿ ಇವತ್ತು ಜನ ಇಂಥ ಆ ಮಾರಕವಾದಂತಹ ಡೆಂಗು ಜ್ವರಕ್ಕೆ ಬಲಿಯಾಗುವಂತ ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಜೀವಹಾನಿ ಆಗಬಾರದು ಎನ್ನುವಂತ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಜಾಗೃತಿ ಮಾಡುವ ಮುಖಾಂತರ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಮನೆಯ ಸುತ್ತಮುತ್ತ ಏನು ಡೆಂಗು ಬರದಾಗಿ ಆ ನೀರು ನಿಲ್ಲದಾಗಿ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲಿಯಾದರೂ ಅವನಿಗೆ ಡೆಂಗು ಆ ರೋಗ ಪೀಡಿತನಾದರೆ ತಕ್ಷಣ ಬಂದು ಆಸ್ಪತ್ರೆಯಲ್ಲಿ ವೈದ್ಯರ ಆ ಒಂದು ಸಲಹೆಯನ್ನು ಪಡ್ಕೊಂಡು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಆ ಮುಖಾಂತರ ಅವ ಮುಂದಿನ ದಿನಗಳಲ್ಲಿ ಆರೋಗ್ಯವಂತನಾಗಿ ಬದುಕಬೇಕೆನ್ನುವಂಥ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ನಗರಸಭೆಯ ಎಲ್ಲ ವಾರ್ಡ್ಗಳಲ್ಲಿ ಒಂದು ಕರಪತ್ರವನ್ನು ನಾವು ಪ್ರಿಂಟ್ ಮಾಡಿ ಆ ಕರಪತ್ರವನ್ನು ಪ್ರತಿಯೊಂದು ವ್ಯಕ್ತಿಗೆ ಪ್ರತಿಯೊಂದು ಅಂಗಡಿಗಳಿಗೆ ತಲುಪಿಸುವ ಮುಖಾಂತರ ಮುಂದಿನ ದಿನಗಳಲ್ಲಿ ಪುತ್ತೂರು ನಗರದಲ್ಲಿ ಆ ಒಂದು ಡೆಂಗುವನ್ನು ನಾವು 100ಕ್ಕೆ 100 ನಿಯಂತ್ರಣ ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಇವತ್ತು ಪಾದಯಾತ್ರೆಯ ಮುಖಾಂತರ ಈ ಒಂದು ಡೆಂಗು ಜಾಗೃತಿ ಆ ಒಂದು ಜಾಥಾವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕರು ಇದಕ್ಕೆ ಸಹಕಾರವನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಮುಂದಿನ ಒಂದು ವಾರ ನಿರಂತರವಾಗಿ ತಮ್ಮ ತಮ್ಮ ವಾರ್ಡಲ್ಲಿ ಎಲ್ಲೆಲ್ಲಿ ಇವತ್ತು ಮಾರಕವಾದಂಥ ಡೆಂಗು ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಅದನ್ನು ಉತ್ಪತ್ತಿಯಾಗುವಂಥ ಜಾಗವನ್ನು ಇವತ್ತು ನಮ್ಮ ಆರೋಗ್ಯ ಇಲಾಖೆಯ ಮುಖಾಂತರ ಆ ಒಂದು ನಮ್ಮ ನಗರಸಭೆಯ ಸಿಬ್ಬಂದಿಯ ಜೊತೆ ಸೇರಿಕೊಂಡು ಅದನ್ನು ನಿರ್ಣಯ ಮಾಡುವಂಥ ಕೆಲಸ
ಡೆಂಗು ಪೀಡಿತ ವ್ಯಕ್ತಿಗಳಿಗೆ ಆರೋಗ್ಯ ಸೇವೆಯನ್ನು ಕೊಡುವಂತ ಕೆಲಸ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡಲಿಕ್ಕಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಆ ಪುತ್ತೂರು ನಗರ ಡೆಂಗು ಮುಕ್ತ ನಗರವಾಗಿ ಪರಿವರ್ತನೆಯಾಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ.